చెప్పండి. మేము డ్రైవర్ నిద్రపోయినా తీసుకొచ్చి. ಯಾವ ఊరు మీది? మాది అప్పాజిపల్లి, పాకోట తాలూకు. ఏం మీ పేరు? నా పేరు హనుమంత రెడ్డి. ఏం జనం ఉండ్రి? డ్రైవర్ నేనే. ఇద్దరేనా? వాళ్ళకేం కాలేదా? ఏమి లేదు. ಗಾಡಿ ಬಿದ್ದೋಗಿದೆ. ಇಲ್ಲಿ ಓಡಾಡೋಕ್ಕೆ ಗೋಡೆ ಇಲ್ದಿರೋ ಕಾರಣ ಸಡನ್ನಾಗಿ ಯಾರು ನೈಟಲ್ಲಿ ಬಂದರೆ ಏನು ಸಿಗ್ನಲ್ ಇಲ್ಲ, ಏನೂ ಇಲ್ಲ. ಗೊತ್ತಾಗ ಸಡನ್ನಾಗಿ ಬಂದರೆ ಗೊತ್ತಾಗೋದಿಲ್ಲ. ಇಲ್ಲ ಡೈರೆಕ್ಟ್ ಬಂದಿದ್ದಾರೆ, ಎಲ್ಲ ಫುಲ್ಲು ಮರಿ ಒಳಗಡೆ ಹೋಗಿದ್ದಾರೆ. ಟೊಮಾಟೊ ಕಡಿದು ಗಾಡಿ ಫುಲ್ಲಿದೆ. ಲೋಡ್ ಫುಲ್ ಚಿಂತಾಮಣಿ ಹೋಗ್ತಾಯಿದ್ದೆ ಟೊಮಾಟೊ. ಬೆಳಗಿನ ಜಾವ ಒಂದು 4 ಗಂಟೆಯಲ್ಲಿ ಪಲ್ಟಿ ಹೊಡೆದಿದ್ದೆ. ಇನ್ನೇನು ಸಪೋರ್ಟ್ ಇಲ್ಲ, ಗೊತ್ತಾಗಲ್ಲ, ಒಂದು ಸಿಗ್ನಲ್ ಇಲ್ಲ, ಏನಿಲ್ಲ. ಇದರಿಂದ ಇದೆ ಗಾಡಿ. ಅವಾಗ್ನ ರೀತಿಯಲ್ಲಿ ಕಾಮಗಾರಿ ಮಾಡಿದರೆ ಇಂಥ ಘಟನೆಗಳು ಸುಮಾರು ನಡೆಯುತ್ತಲೇ ಇರ್ತದೆ. ಇಲ್ಲಿ ಯಾರೂ ಮೇಲಿನ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ ದೊಡ್ಡ ಮೋರಿನೇ ಇದೆ. ಸಡನ್ನಾಗಿ ಬಂದವರು ಆ ಕಡೆಯಿಂದ ಬಂದವರು ಕಾಣಿಸೋದೇ ಇಲ್ಲ. ಏನು ಸಿಗ್ನಲ್ ಇಲ್ಲ, ಏನಿಲ್ಲ, ಏನೂ ಇಲ್ಲ. ಸುಮ್ಮನೆ ನಡ್ಕೊಂಡು ಹೋಗೋರು ಕೂಡ ಬಿದ್ದೋಗ್ತಾರೆ. ಆ ಥರ ಬಾಯಿ ಇದ್ದಂಗಿದೆ. ಮೇಲಿನ ಅಧಿಕಾರಿಗಳು ಏನಾದ್ರ ಬಗ್ಗೆ ಕ್ರಮ ತಗೊಂಡು ಮದುವೆ ಮಾಡ್ಕೊತಾ ಇದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಅಡ್ಡೆ ತಡೆ ಏನೂ ಇಲ್ಲ ವೆಹಿಕಲ್ಗಳಿಗೆ. ಅಕಸ್ಮಾತ್ ನೈಟ್ ಟೈಮ್ ಗಾಡಿಗಳು ಓಡಿಸ್ತಾ ಇರ್ತಾರೆ, ಅವ್ರು ಬರ್ಬೋದು, ಬಿದ್ದು ಹೋಗ್ಬೋದು. ಅದನ್ನು ಫಸ್ಟು ಕಾಮಗಾರಿ ಮಾಡೋರು ಏನು ಮಾಡಬೇಕಾಗಿತ್ತು ಅಂದರೆ ಇಲ್ಲೆಲ್ಲ ಅಡ್ಡ ಹಾಕಬೇಕಾಗಿತ್ತು. ಅದಕ್ಕೊಂದು ಸಿಗ್ನಲ್ ಕೊಡಬೇಕಾಗಿತ್ತು. ಇಲ್ಲಿ ಹಳ್ಳ ಐತೆ ಅಂತ ಅಂದ್ಬಿಟ್ಟು ಇವ್ರು ಮಾಡಿರೋ ಕೆಲಸ ಎಲ್ಲ ಕಚನ ಕೆಲಸ ಮಾಡಿ ಬಿಸಾಕಿದೆ. ಇವಾಗ ಈಗ ಫಸ್ಟ್ ಬಿದ್ದೋಗಿದೆ, ನಾಳೆ ದಿವಸ ಲಾರಿ ಬಿದ್ದೋಗ್ತದೆ, ಅಲ್ಲಿ ಇನ್ನು ನಾಳೆ ದಿವಸ ಬಸ್ ಬಿದ್ದೋಗ್ತದೆ. ಜನಗಳಿಗೆ ತೊಂದರೆ ಆಗಲ್ಲ ಏನು ಸರ್? ಏನು ಸುಮ್ಮನೆ ಈ ರೋಡ್ ಮಾಡಿರೋದು? ಹೌದು, ಆಗಿಲ್ಲ, ಪರವಾಗಿಲ್ಲ. ನಾಳೆ ಒಂದು ದಿವಸ ಪ್ರಾಣಾಪಾಯ ಆಗಿಬಿಟ್ರೆ ಅದನ್ನು ಅಧಿಕಾರಿಗಳು ಫಸ್ಟು ಅದನ್ನ ಬಂದು ಇಲ್ಲಿ ನೋಡಬೇಕು, ಇದನ್ನ ವ್ಯವಸ್ಥೆ ಮಾಡಬೇಕು. ಏನು ತಮ್ಮ ಹೆಸರು? ನಾವು ಡ್ರೈವರೇ. ತಮ್ಮ ಹೆಸರು ಅಂದರೆ? ವಿಶ್ವನಾಥ್ ಅಂತ. ಯಾವ ಊರು? ನಮ್ಮ ಹೆಸರು ಜಮಗೋಡ ಕ್ರಾಸ್. ನಾವು ಇವರೇ ಡ್ರೈವರ್ಗಳೇ, ನಾವು ಓಡಾಡೋಂಥವ್ರೆ. ನಾವು ಅಲ್ಲಿ ನೋಡ್ರಿ, ಅಲ್ಲಿಂದ ಇಲ್ಲಿವರೆಗೂ ಏನೂ ಇಲ್ಲ ಸರ್. ಏನಾದ್ರು ಇದೆಯಾ? ಸುಮ್ಮನೆ ಸೈಡಿಗೆ ಬಂದರೆ ಈ ಜಿಲ್ಲಿ ಕಲ್ಲು ಅದು ಇದು ಯಾವುದಾದ್ರು ಒಂದು ಗಾಡಿ ಬಂತು ಅಂದರೆ ಇಲ್ಲ, ಕೆಳಗೆ ಇಳಿಸ್ಕೊಬೇಕು. ಅವ್ರ ಪರಿಸ್ಥಿತಿ ಏನು?